ಡಿಯರ್ ಸ್ಟೂಡೆಂಟ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದು ಏನೈತಿಲ್ಲ ಅದರೊಳಗೆ BA ಸ್ಟೂಡೆಂಟ್ಗಳಿಗೆ ರಾಜ್ಯಶಾಸ್ತ್ರ ಪಾಲಿಟಿಕಲ್ DSC 7 ಇದ್ರಾಗ ಪ್ರೀವಿಯಸ್ ಏನೈತಿಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ರೆಫರ್ ಮಾಡಿ ಏನು ನಡೆದಿರಂಥ ಎಕ್ಸಾಮ್ಸ್ಗಳಿಗೆ ಅವ್ರ ಕ್ವಶನ್ ಪೇಪರ್ ಮೇಲೆ ಆಧಾರವಾಗಿ ಏನು ಮಾಡಿದ್ದೀವಿ, ಪೂರಾ 9 ಚಾಪ್ಟರ್ ಅದಾವೆ. 9 ಚಾಪ್ಟರ್ದಾಗಿಂತ ಏನು ಮಾಡಿದ್ವಿ, ಈಜಿಯಾಗಿ ಅಂದ್ರೆ ಓದ್ಲಿಕ್ಕೆ ಈಜಿ ಆಗಬೇಕಂತೇಳಿ ಶಾರ್ಟ್ಕಟಾಗಿ ನೋಟ್ಸ್ ತಯಾರು ಮಾಡಿದ್ದೀವಿ. ಅದರ ನಂತರ ಏನೈತಿಲ್ಲ ಪಾಸಿಂಗ್ ಪ್ಯಾಕೇಜ್ ಅವರಿಗೆ ಪಾಸಿಂಗು ಆಗ್ಬೋದು, ಈಜಿ ಐತಿ. ಅಂದ್ರೆ ಕೆಲವೊಬ್ರಿಗೆ ಸ್ಕೋರಿಂಗ್ ಮಾಡೋರಿಗೆ ಅವ್ರಿಗೂ ಈಜಿ ಐತಿ. ಯಾಕಂದರೆ ಇದ್ರಾಗ 1 ಮಾರ್ಕ್ಸ್ ತನಕ ಕವರ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಮೇನ್ ಅಷ್ಟು ತೊಗೊಂಡಿವಿ. 10 ಮಾರ್ಕ್ಸಿಂದ ಐತಿ, ಆಮೇಲೆ 15 ಮಾರ್ಕ್ಸಿಂದ ಕವರ್ ಮಾಡಿದ್ದೀವಿ. 1ನೇ ಚಾಪ್ಟರ್ ಬಂದುಬಿಟ್ಟು ಏನು ಬರ್ತಿತ್ತು ಅಂತಂದ್ರೆ ಪ್ರಾಚೀನ ಭಾರತ ರಾಜಕೀಯ ಚಿಂತನೆಯ ಮೂಲ ಆಧಾರಗಳಂತ ಐತಿ. ಆ ಪಾಠ ಒಳಗೆ 1ನೇದಾಗಿ ಕ್ವಶನ್ ಯಾವ ರೀತಿ ಬರ್ಬೋದು ಅಂತಂದ್ರೆ, ಪ್ರಾಚೀನ ಭಾರತದ ರಾಜಕೀಯ ಚಿಂತನೆಯ ಮೂಲ ಆಧಾರಗಳು ಹೆಸರಿಸಿ ಅಥವಾ ವಿವರಿಸಿ ಅಂತ ಬರ್ಬೋದು. ಮತ್ತು ಸಾಹಿತ್ಯ ಮೂಲ ಆಧಾರಗಳು ಯಾವುವು ಅಂತೇಳಿ ಕೇಳ್ಬೋದು. ಅದರಾಗಿಂತ 1ನೇದಾಗಿ ಬರ್ತೈತಿ ವೇದ ಸಾಹಿತ್ಯ, 2ನೇದು ಧರ್ಮಶಾಸ್ತ್ರಗಳು, 3ನೇದಾಗಿ ಬರ್ತೈತಿ ಪುರಾಣಗಳು, 4ನೇದಾಗಿ ಮಹಾಕಾವ್ಯಗಳು ಅಂತ ಬರ್ತೈತಿ, 5ನೇದಾಗಿ ಬೌದ್ಧ ಮತ್ತು ಜೈನ ಸಾಹಿತ್ಯ ಬರ್ತೈತಿ. ಇನ್ನು 5 ಅದು. ಇನ್ನು ನೆಕ್ಸ್ಟ್ 6ನೇದು ಬರ್ತೈತಿ ಅರ್ಥಶಾಸ್ತ್ರ, 7ನೇದು ಸಂಘ ಮತ್ತು ಇತರೆ ಸಾಹಿತ್ಯಗಳು, ಇನ್ನು ಕೊನೆಯದಾಗಿ ಬರ್ತೀವಿ ವಿದೇಶಿ ಬರಹಗಳು. ಇಷ್ಟ ಏನೈತಿಲ್ಲ ಇದು ಪಾಯಿಂಟ್ಸ್ಗಳು ಬರ್ದ. ಇದು ತೆಳಗಿಂದ ಏನೈತಿಲ್ಲ ನೀವು ವಿವರಣೆ ನಿಮ್ಮದು ಓನ್ ವಾಕ್ಯದಾಗ ಏನು ಸ್ವಲ್ಪ ಶಾರ್ಟ್ಕಟಾಗಿ ಬುಕ್ ಓದ್ಕೋಬೋದು, ಅಥವಾ ಈ ವಿಡಿಯೋಗಳು ಎಲ್ಲರೂ ಕೇಳ್ತೀರಿ ಅಥವಾ ಓನಾಗಿ ಬರೆದು ನೀವು ಮಾರ್ಕ್ಸ್ ಕೊಡ್ತಾರೆ. ಸೊ ಈಜಿಯಾಗಿ ನೀವು ಇಷ್ಟ ಪರ್ಫೆಕ್ಟ್ ಆದ್ರೆ ಅಂದ್ರೆ ಬರ್ಕೋಬೋದು. ಸೊ ಇದು ಇಂಪಾರ್ಟೆಂಟ್ ಇರ್ತೈತಿ. ಜಾಸ್ತಿ ಅಂದ್ರೆ ಲಾಂಗಾಗಿ ಎಲ್ಲ ಹೇಳ್ಕೊಂತ ಹೋಗಿರಂಗಿಲ್ಲ. ಮೇನ್ ಅಷ್ಟೇ ಇರ್ತೈತಿ. ಅದನ್ನು ಜಸ್ಟ್ ಬೇಕಾದ್ರೆ ನೀವು ಪೆನ್ಗೆ ತೊಗೊಂಡು ನೋಟ್ ಮಾಡ್ಕೊರಿ, ಇಲ್ಲಂತಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಕೋರಿ, ಈಜಿ ಆಗಿತ್ತು ನಿಮ್ಗೆ. ಇನ್ನು ನೆಕ್ಸ್ಟ್ ಕ್ವಶನ್ ತನಕ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬರ್ತೈತಿ ಪುರಾತತ್ವ ಮೂಲ ಆಧಾರಗಳು ಅಥವಾ ಅವುಗಳನ್ನು ವಿವರಿಸಿ ಅಂತ ಕೊಡ್ಬೋದು ನಿಮ್ಗೆ. ಆ ಥರ 1ನೇದಾಗಿ ಬರ್ತೈತಿ ಶಾಸನಗಳು, ನೆಕ್ಸ್ಟು ಉತ್ಖನಗಳು ಬರ್ತೈತಿ, ಆಮೇಲೆ ಸ್ಮಾರಕಗಳು, ಆಮೇಲೆ ನಾಣ್ಯಗಳು. ನೆಕ್ಸ್ಟ್ ಮತ್ತೊಮ್ಮೆ ಸ್ಮಾರಕಗಳು ಅಂತ ಇದೆ, ಅದನ್ನೇ ಬರಿಬೇಡ್ರಿ, ಸಾಕಷ್ಟು 4 ಅದಾವೆ, 4 ವಿವರಣೆಗಳು ಕೊಡ್ರಿ. ಆಮೇಲೆ ನೆಕ್ಸ್ಟ್ ಮುಂದಿನ ಕ್ವಶನ್ ಏನೈತಿ, ಪ್ರಾಚೀನ ಭಾರತ ರಾಜಕೀಯ ಚಿಂತನೆ ವಿಲೆಗಳು ಅಥವಾ ವಿಲೆಗಳ ವಿವರಿಸಿ ಅಂತ ಕೊಡ್ಬೋದು ನಿಮಗೆ. ಸೊ ಮುಂದೆ ಬಂದುಬಿಟ್ಟು ಏನೈತಿ ಇದಷ್ಟು, ಇದ್ರಾಗೂ ಜಾಸ್ತಿ ಪಾಯಿಂಟ್ಸ್ಗಳಿಲ್ಲ. ವಿವಿಧ ಶೀರ್ಷಕಗಳ ಬಳಕೆ, 2ನೇದು ಸ್ವತಂತ್ರ ಅಸ್ತಿತ್ವ ಹೊಂದಿದ್ದು, ಆಮೇಲೆ ನೆಕ್ಸ್ಟ್ ಒಮ್ಮತ ಅಭಾವ ಅಂತ ಬರ್ತೈತಿ, ಆಮೇಲೆ ಧರ್ಮದ ಅತಿಯಾದ ಪ್ರಭಾವ, ಇನ್ನು ನೆಕ್ಸ್ಟ್ ನಿಖರತೆ ಮತ್ತು ಪ್ರಾಮಾಣಿಕತೆಯ ಕೊರತೆ, ಇನ್ನು ಕೊನೆಯದಾಗಿ ಸಂಸ್ಕೃತ ಭಾಷೆಯ ಆದ್ಯತೆ. ಇಷ್ಟೇನೈತಿಲ್ಲ 1ನೇ ಚಾಪ್ಟರ್ ಮುಗೀತು. ಇಷ್ಟು ಸಿಂಪಲ್ಲಾಗಿ ಹೇಳಿದ್ದೀವಿ, ಯಾಕಂದರೆ ಶಾರ್ಟ್ಕಟ್ ಎಲ್ಲ ಮಾಡಿದ್ದೀವಲ್ಲ ನಿಮಗೆ ಈಜಿ ಆಗಲಿ ಅಂಥೇಳಿ. ಇಷ್ಟರೊಳಗೆ ಏನಾರ ನಿಮಗೆ ಡೌಟ್ಸ್ ಬಂತು ಅಥವಾ ಏನೇ ಬಂತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದಾ. ಮತ್ತು ಹಾಗೆ ಇದ್ರ ಜೊತೆಗೆ ಚಲೋ ಅನಿಸ್ತಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಯೂಟ್ಯೂಬ್ ಚಾನಲ್ ಅಂತ. ಕೊನೆಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ. ಇನ್ನು ನೆಕ್ಸ್ಟ್ ಮುಂದಿನ ಪಾಠಕ್ಕೆ ಹೋಗೋಣ. 2ನೇ ಪಾಠ ಉತ್ಪಾದನಾ ಮಾದರಿ ಮತ್ತು ವರ್ಣಾಶ್ರಮ ಧರ್ಮ ಕುರಿತಾದ ದೃಷ್ಟಿಕೋನಗಳು ಅಂಥೇಳಿ ಪಾಠ ಐತಿ. ಅದರಾಗಿಂತ 1ನೇದಾಗಿ ಏನು ಕೇಳ್ಬೋದು ಕ್ವಶನ್ ಅಂತಂದ್ರೆ, ಪೌರಾಸ್ತರ ದೃಷ್ಟಿಕೋನ ಅನ್ನು ವಿವರಿಸಿ ಅಥವಾ ಬರೆಯಿರಿ ಅಂತೇಳಿ ಕೊಡ್ಬೋದು. ಅದರಾಗಿಂತ ಪಾಯಿಂಟ್ಸ್ಗಳು ಯಾವ ಬರ್ತಾವೆ ಅಂತಂದ್ರೆ, ಪರಿಪೂರ್ಣ ವಿವರಣೆ, 2ನೇದು ಗೊಂದಲಮಯ ವಿಚಾರ, 3ನೇದು ಸಾಮಾನ್ಯ ವಿವರಣೆ. ಇನ್ನು ನೆಕ್ಸ್ಟ್ ಬರ್ತೈತಿ ನಿರಂಕುಶ ಪ್ರಭುತ್ವಕ್ಕೆ ಮಹತ್ವ. 2ನೇ ಕ್ವಶನ್ ಬರ್ತೈತಿ ರಾಷ್ಟ್ರೀಯವಾದಿಗಳ ದೃಷ್ಟಿಕೋನ ವಿವರಿಸಿ ಅಂತ ಕೊಡ್ಬೋದು. ಅದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ಕ್ವಶನ್ ಯಾವ್ದು ರೀತಿ ಬರ್ತೈತಿ ಅಂತ ಹೇಳಿ. ಇಷ್ಟು ಬಂತಂದ್ರೆ ಏನು ಮಾಡಿರಿ, ಮುಂದಿಂದ ಪಾಯಿಂಟ್ ಹಾಕಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ. ವ್ಯವಸ್ಥಿತ ಐತಿಹಾಸಿಕ ಅಧ್ಯಯನಕ್ಕೆ ಒಲವು, 2ನೇದು ವರ್ಗ ಶೋಷಣೆ ಪ್ರತಿಪಾದನೆ, ಇನ್ನು 3ನೇದಾಗಿ ಬರ್ತೈತಿ ಪ್ರಾಚೀನ ಸಾಮಾಜಿಕ ವೈಭವಕ್ಕೆ ಆದ್ಯತೆ, ಇನ್ನು ಕೊನೆಯದಾಗಿ ಬರ್ತೈತಿ ಹಿಂದೂ ಸುವರ್ಣ ಯುಗದ ನಿರ್ಲಕ್ಷ್ಯದ ಖಂಡನೆ. ಇಷ್ಟೆಲ್ಲ ಮುಗಿತಿದ್ರದ. ಇನ್ನು ನೆಕ್ಸ್ಟ್ 3ನೇ ಕ್ವಶನ್ ಅಂದ್ರೆ 3ನೇ ಪಾಯಿಂಟ್ ಬರ್ತೈತಿ. ಇದ್ರಾಗ ಮಾರ್ಕವಾದಿ ದೃಷ್ಟಿಕೋನ ಅಂತ ಬರ್ತೈತಿ. ಅದ್ರಾಗ ಪಾಯಿಂಟ್ 1ನೇದು ಬಂದುಬಿಟ್ಟು ಬುಡಕಟ್ಟು ಸಮುದಾಯಗಳಿಗೆ ಆದ್ಯತೆ ಅಂತ ಬರ್ತೈತಿ. ಇನ್ನು ನೆಕ್ಸ್ಟ್ 2ನೇದಾಗಿ ಐತಿಹಾಸಿಕ ಭೌತಿಕವಾದಕ್ಕೆ ಒಲವು, ಇನ್ನು 3ನೇದು ವರ್ಗ ರಚನೆಯ ಪ್ರತಿವಾದನೆ, ಇನ್ನು ಕೊನೆಯದಾಗಿ ರಾಷ್ಟ್ರವಾದಿಗಳ ವಿಮರ್ಶೆ. ಇಷ್ಟ 3 ಅದು. ಇನ್ನು 4ನೇದಾಗಿ ಏನು ಬರ್ತೈತಿ ಪಾಯಿಂಟ್ಸ್ ಅಂತಂದ್ರೆ ಕ್ವಶನ್ ಬರ್ಬೋದು ನಿಮ್ಗೆ. ಅದು 4ನೇದು ಏನೈತಿ, ವರ್ಣ ಆಶ್ರಮ ಧರ್ಮ ಕುರಿತಂತೆ ಮಹಾತ್ಮ ಗಾಂಧೀಜಿಯವರ ದೃಷ್ಟಿಕೋನ. ಅದರಾಗಿಂತ 1ನೇದಾಗಿ ಏನು ಬರ್ತೈತಿ ಸಮುದಾಯವೊಂದರ ಅಗತ್ಯಗಳ ಸಾಧನೆ. ಇನ್ನು 2ನೇದು ಸಾರ್ವತ್ರಿಕ ಸ್ವರೂಪವುಳ್ಳ ಪರಿಕಲ್ಪನೆ.
ಇನ್ನು ಮೂರನೇದು ಉತ್ತಮ ಜೀವನಕ್ಕೆ ಸಹಕಾರಿ. ನಾಲ್ಕನೇದು ಶುದ್ಧ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಇನ್ನು ಕೊನೆಯದಾಗಿ ಮೂಲ ವರ್ಣಾಶ್ರಮ ಧರ್ಮಕ್ಕೆ ಒಲವು. ಇನ್ನು ಕೊನೆಯದಾಗಿ ಐದನೇದು ಬರ್ತೈತಿ, ಅದ ವರ್ಣಾಶ್ರಮ ಧರ್ಮ ಕುರಿತಂತೆ ಡಾಕ್ಟರ್ ರಾಧಾಕೃಷ್ಣ ಅವರ ದೃಷ್ಟಿಕೋನ ಅಥವಾ ಅವರ ದೃಷ್ಟಿಕೋನ ಬರ್ತೈತಿ. ಅದರಾಗಿದ್ದರೆ ಒಂದನೇದಾಗಿ ಆಧ್ಯಾತ್ಮಿಕ ಸಮಾನತೆಯ ಸಾಧನೆ. ಇನ್ನು ಎರಡನೇದಾಗಿ ಸಾಮಾಜಿಕ ನ್ಯಾಯದ ಪ್ರತೀಕ. ಮೂರನೇದು ಮೋಕ್ಷ ಸಾಧನೆ ಮಾರ್ಗ. ಕೊನೆಯದಾಗಿ ಜೀವನದ ವಿಧಾನ. ಇಷ್ಟ ಈ ಚಾಪ್ಟರ್ ಅಂದರೆ ಎರಡನೇ ಚಾಪ್ಟರ್ ಮುಗೀತೀಗ. ಅಂದರೆ ಇಷ್ಟೊಳಗೆ ಏನೈತಿ ಪಾಯಿಂಟ್ಸ್ ಎಲ್ಲ ನೆನಪಿಟ್ಕೊರಿ, ಬರೆದಿಟ್ಕೊರಿ. ಮೂರನೇ ಚಾಪ್ಟರ್ ಬಂದುಬಿಟ್ಟು ಏನೈತಿ ಭಾರತೀಯ ಸಂಸ್ಕೃತಿ ಅಂತ ಐತಿ. ಅದ್ರಾಗ ಒಂದನೇದಾಗಿ ಅಂದ್ರೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತಂದ್ರೆ ವಸಾಹತುಶಾಹಿ ನಿರೂಪಣೆಯಲ್ಲಿನ ವಿಲಿಯಂ ಜಾನ್ಸ್ ಅವರ ಪಾತ್ರ ಹೇಗಿತ್ತು ಅಥವಾ ಅದನ್ನು ವಿವರಿಸಿ ಅಂತ ಕೇಳ್ಬೋದು. ಅದಕ್ಕಿಂತ ಒಂದನೇ ಪಾಯಿಂಟ್ ಬರ್ತೈತಿ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆ. ಎರಡನೇದಾಗಿ ಬರ್ತೈತಿ ವಿವಿಧ ಗ್ರಂಥಗಳ ತರ್ಜಿಮೆ ಅಂತ ಬರ್ತೈತಿ. ಮೂರನೇದು ಜನಾಂಗೀಯ ವಿಂಗಡಣೆ. ನಾಲ್ಕನೇದಾಗಿ ವಿವಿಧ ನಿರೂಪಣೆಯಲ್ಲಿನ ಮೊದಲಿಗ. ಇನ್ನು ಐದನೇದು ಪೌರಾಸ್ತ್ಯ ಭಾಷಾ ಪ್ರವೀಣ ಅಂತ ಬರ್ತೈತಿ. ಇನ್ನು ಅಷ್ಟು ಮುಗಿತೈತಿ. ಅದ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಯಾವ ರೀತಿಯಾಗಿ ಕೇಳ್ಬೋದು ಅಂತಂದ್ರೆ ವಸಾಹತುಶಾಹಿ ನಿರೂಪಣೆಯಲ್ಲಿನ ಮಕಾಲಿಯ ಪಾತ್ರ. ಒಂದನೇದಾಗಿ ಬರ್ತೈತಿ ಪೌರತ್ವ ಕಲೆ ಮತ್ತು ವಿಜ್ಞಾನಗಳ ಬದಲು ಪಾಶ್ಚಿಮಾತ್ಯ ಕಲೆ ಮತ್ತು ವಿಜ್ಞಾನಕ್ಕೆ ಪ್ರೋತ್ಸಾಹ. ಇನ್ನು ಎರಡನೇಗೆ ಬರ್ತೈತಿ ಪೌರತ್ವ ಕೃತಿಗಳು ಮುದ್ರಣವನ್ನು ಕೈಬಿಡುವುದು. ಇನ್ನು ಮೂರನೇದಾಗಿ ಬರ್ತೈತಿ ಪೌರತ್ವ ಶಿಕ್ಷಣಕ್ಕೆ ನೀಡುತ್ತಿದ್ದ ಅನುದಾನ ಮತ್ತು ಶಿಷ್ಯ ವೇತನ ಕ್ರಮೇಣ ನಿಲ್ಲಿಸುವುದು. ಇನ್ನು ನಾಲ್ಕನೇದಾಗಿ ಬರ್ತೈತಿ ಕಲಿಕಾ ಮಾಧ್ಯಮವಾಗಿ ಇಂಗ್ಲೀಷ್. ಇನ್ನು ಐದನೇದು ಆಂಗ್ಲ ಶಿಕ್ಷಕರಿಗೆ ಸಾರ್ವಜನಿಕ ಸೇವೆ. ಇವಷ್ಟು ಪಾಯಿಂಟ್ಗಳು ಅದು ಇದ್ರು. ಇನ್ನು ನೆಕ್ಸ್ಟ್ ಮುಂದಿಂದ ಬರ್ತೈತಿ ಮುಂದಿಂದ ಐತಿ ಸಮಕಾಲೀನ ಚರ್ಚೆಗಳ ಧರ್ಮಪಾಲರ ಕೊಡುಗೆ. ಅವ್ರ ಕೊಡುಗೆ ಯಾವ್ಯಾವ ರೀತಿಗೆ ಆಗಿರ್ತೈತೆ ಅಂದ್ರೆ ಅವು ಪಾಯಿಂಟ್ಸ್ಗಳು ಇದಾವೆ. ಅದ್ರಾಗ ವಿವರಣೆಗಳನ್ನ ಬರ್ಕೊಂಡು ಹೋದ್ರೆ ಮುಂದೆ ವಿವರಣೆಗಳು ಕೊಟ್ಟರೆ ನಡೀತೈತಿ. ಆ ಪಾಯಿಂಟ್ಸ ಒಂದನೇದಾಗಿ ಬರ್ತೈತಿ ಸ್ಥಳೀಯ ಶೈಕ್ಷಣಿಕ ವ್ಯವಸ್ಥೆ. ಎರಡನೇದು ಪಂಚಾಯಿತಿ ವ್ಯವಸ್ಥೆ. ಮೂರನೇದು ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವಷ್ಟು ಪಾಯಿಂಟ್ಸ್ ಅದಾವೆ. ನಾಲ್ಕನೇ ಪಾಯಿಂಟ್ ಒಂದೈತಿ ಗೋ ಹತ್ಯೆ. 4 ಪಾಯಿಂಟ್ಸ್ ಅದಾವೆ. ಇನ್ನು ಮುಂದಿನ ಬರ್ತೈತಿ ಸಮಕಾಲೀನ ಚರ್ಚೆಗಳ ಎಡ್ವರ್ಡ್ ಶೆಡರ್ ಅವರ ಕೊಡುಗೆಗಳು. ಅವು ಯಾವ ರೀತಿಯಾಗಿ ಬರ್ತಾವೆ ಅಂತಂದ್ರೆ ಮುಂದೆಲ್ಲ ಈ ಪಾಯಿಂಟ್ಸ್ ಅದಾವೆ. ಒಂದನೇದಾಗಿ ಬರ್ತೈತಿ ಪರ್ವತ ಪರಿಕಲ್ಪನೆ ಅವೈಜ್ಞಾನಿಕವಾದದ್ದು. ಇನ್ನು ನೆಕ್ಸ್ಟು ಪಾಶ್ಚಿಮಾತ್ಯದರ ಪೂರ್ವಗ್ರಹ ಖಂಡನೆ. ಮೂರನೇದು ಪೌರತ್ವವಾದ ನಿರಂತರ ಪ್ರಕ್ರಿಯೆ. ಇನ್ನು ನಾಲ್ಕನೇದಾಗಿ ಬರ್ತೈತಿ ರಾಜಕೀಯ ಅಧಿಕಾರವು ಪಾಶ್ಚಿಮಾತ್ಯ ಪ್ರಬಲಿತಕ್ಕೆ ಕಾರಣ. ಇವು ಪಾಠನ ಮುಗಿತಿರ್ತ. ಇನ್ನು 4ನೇ ಅಧ್ಯಾಯ ಪ್ರಾಚೀನ ಭಾರತೀಯ ಚಿಂತೆಯಲ್ಲಿನ ಸಾಮಾಜಿಕ ರಾಜಕೀಯ ವಿಚಾರಗಳು. ಅದ್ರಾಗ ಒಂದನೇದಾಗಿ ಏನು ಬರ್ತೈತೆ ಧರ್ಮದ ಪ್ರಾಮುಖ್ಯತೆ, ಕರ್ತವ್ಯ ಪ್ರಜೆಗಳ ಬಲವರ್ಧನೆ, ಉತ್ತಮತೆಯ ಪ್ರತೀಕ, ಮಾನವರ ಪ್ರಸ್ತುತತೆಗೆ ಸಹಾಯಕ, ರಾಜ್ಯಾಡಳಿತಕ್ಕೆ ತಳಹದಿ, ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಸಾಧನೆ, ಮಾನವತಾವಾದಕ್ಕೆ ಪ್ರಾಶಸ್ತ್ಯ. ಇನ್ನು ಎರಡನೇದಾಗಿ ಯಾವ ರೀತಿ ಬರ್ತೈತೆ ಅಂದ್ರೆ ರಾಜಧರ್ಮದ ಪ್ರಾಮುಖ್ಯತೆ. ಒಂದನೇದಾಗಿ ಪ್ರಜೆಗಳ ರಕ್ಷಣೆ ಆದ್ಯತೆ, ಉತ್ತಮ ಆಡಳಿತಕ್ಕೆ ತಳಹದಿ, ಸರ್ವಾಧಿಕಾರ ತತ್ವ ನಿಯಂತ್ರಣಕ್ಕೆ ಆಸ್ಪದ, ರಾಜಕೀಯ ಚಟುವಟಿಕೆಗಳ ಪ್ರತಿನಿಧಿ. ಇನ್ನು 4ನೇದು ಲಾಸ್ಟು ಆದರ್ಶ ರಾಜ್ಯದ ಸಾಧನ. ಅದರೊಳಗೆ 3ನೇ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂತಂದ್ರೆ ತಿರುಕುಲಿನಲ್ಲಿನ ಮೌಲ್ಯಗಳು. ಅದ್ರಾಗ ಒಂದನೇದಾಗಿ ಬರ್ತೈತಿ ಮಧುರ ಮಾತು, ಅಹಿಂಸಾ ತ್ಯಾಗ, ಸಹನೆ, ಸೇವೆ, ಪರಸ್ಪರ ಗೌರವ. ಕೊನೆಯದಾಗಿ 8ನೇದು ಬರ್ತೈತಿ ನಿಸ್ವಾರ್ಥ. ಅದ್ರಾಗ 4 ಬರ್ತೈತಿ ನ್ಯಾಯ ಪರಿಕಲ್ಪನೆ ಲಕ್ಷಣಗಳು, ರಾಜನ ಪ್ರಾಥಮಿಕ ಜವಾಬ್ದಾರಿ, ರಾಜ್ಯದ ಉಗಮಕ್ಕೆ ತಳಹದಿ, ನಿಷ್ಪರ್ಷಕವಾದ ಆದ್ಯತೆ, ಧರ್ಮ ರಕ್ಷಣೆ ಸಾಧನೆ, ವ್ಯವಸ್ಥಿತ ನ್ಯಾಯಿಕ ಪ್ರಕ್ರಿಯೆ. ಇನ್ನು ಲಾಸ್ಟ್ 5ನೇದು ಐತಿ. 5ನೇ ಪಾಯಿಂಟ್ಸ್ ಅದ ಅಂದ್ರೆ ಮುಖ್ಯಾಂಶ ಅದನ್ನು ಕೇಳ್ಬೋದ. ಪ್ರಧಾನ ಸಾಮಾಜಿಕ ವಿಚಾರಗಳನ್ನು ವಿವರಿಸಿ ಅಂಥೇಳಿ. ಅದ್ರಾಗ ಒಂದನೇದಾಗಿ ಬರ್ತೈತಿ ವೈಶಿಷ್ಟಿಕ, ಶೂನ್ಯ, ರತ್ನ ಸಮಾರಂಭ, ವರ್ಣಧರ್ಮ. ಇನ್ನು 5ನೇದು ಆಶ್ರಮ ಧರ್ಮ, ಬ್ರಹ್ಮಲಿಂಗಾಚಾರ್ಯ, ಗೃಹಸ್ಥ, ಆಮೇಲೆ ವಾಸಪ್ರಸ್ಥ ಮತ್ತು ಸನ್ಯಾಸ. ಇಷ್ಟು 4ನೇ ಚಾಪ್ಟರ್ ಪೂರ ಮುಗಿತದ, ಇಂಪಾರ್ಟೆಂಟ್ ಒಳಗಿದ್ದ. ಇನ್ನು 5ನೇ ಅಧ್ಯಾಯ ಸ್ಟಾರ್ಟ್ ಆಕೈತಿ. ಪ್ರಾಚೀನ ಭಾರತದ ರಾಜ್ಯತ್ವದ ಉಗಮವನ್ನು ಕುರಿತಾದ ಕಥೆಗಳು. ಒಂದನೇದು ಅದ್ರಾಗ ಬರ್ದೈತಿ ಸೈನಿಕ ಅಗಸ್ತ್ಯ ಫಲ, ಶಾಂತಿಯುತ ಜೀವನ ಉದ್ದೇಶ, ಸಮಾಜ
ಕಲ್ಯಾಣ ಸಾಧನೆ, ಭೂಮಿಯ ರಕ್ಷಣೆ, ಅವ್ಯವಸ್ಥೆಗೆ ಪರಿಹಾರ, ಕುಟುಂಬಗಳ ವಿಸ್ತರಣೆ ಫಲ. ಅದೊಂದು ಮುಗಿತು. ಇನ್ನು 2ನೇ ಪಾಯಿಂಟು ಅಂದರೆ 2ನೇ ಮುಖ್ಯಾಂಶ ಬರ್ತೈತಿ, ಪ್ರಾಚೀನ ಭಾರತದಲ್ಲಿನ ರಾಜ್ಯದ ಸ್ವರೂಪ. ಅದರಾಗ ಪಾಯಿಂಟ್ಸ್ಗಳು ಬರ್ತಾವೆ. ದೈವಿಕ ಸೃಷ್ಟಿ, ಗೌರವ ಪ್ರತೀಕ, ಆಮೇಲೆ ಧಾರ್ಮಿಕ ಪ್ರಭಾವ, ಪ್ರಜಾಸತ್ತಾತ್ಮಕ ನಿಯಂತ್ರಣ, ಪರಿವರ್ತನೆಗೆ ಆಸ್ಪದ, ಸಾಂಪ್ರದಾಯಿಕ ಚೌಕಟ್ಟು, ಆಮೇಲೆ ವೈವಿಧ್ಯಮಯ ವಿವರಣೆ. ಇಷ್ಟು ಪಾಯಿಂಟ್ಸ್ಗಳು ಬರ್ತಾವೆ. ಇನ್ನು 3ನೇದಾಗಿ ಏನು ಕೇಳ್ಬೋದು, ಯಾವ ರೀತಿಯಾಗಿ ಮತ್ತೊಂದು ಕ್ವಶನ್ ಕೇಳ್ಬೇಕಾದ್ರೆ ಪ್ರಾಚೀನ ಭಾರತದಲ್ಲಿನ ರಾಜ್ಯಕತ್ವ ರಚನೆ ಅಂಥೇಳಿ. ಅದ್ರಾಗ ಬರ್ತಾವೆ ವೇದ ಕಾಲದಲ್ಲಿನ ರಾಜ್ಯತ್ವ ರಚನೆ, ಮಹಾಭಾರತದನ್ವಯ ರಾಜತತ್ವದ ರಚನೆ, ಆಮೇಲೆ ಶುಕ್ರನೀತಿವಾದದನ್ವಯ ರಾಜತತ್ವದ ರಚನೆ ಬರ್ಬೋದು, ಆಮೇಲೆ ಅಣುವಿನ ಅಭಿಪ್ರಾಯದಾದಂತಹ ರಾಜತತ್ವದ ರಚನೆ ಬರ್ಬೋದು, ಆಮೇಲೆ ಕೌಟಿಲ್ಯನ ದೃಷ್ಟಿಯಲ್ಲಿನ ರಾಜತತ್ವದ ರಚನೆ ಅಂತ ಬರ್ಬೋದು. ಇಷ್ಟು 5 ಚಾಪ್ಟರ್ ನೀವು ಪರ್ಫೆಕ್ಟ್ ಮಾಡಿರಿ ಅಂದ್ರೆ 100% ನೀವು ಪಾಸಿಂಗ್ ಮಾಡ್ಕೋಬೋದು. ಯಾಕಂದರೆ ಇದನ್ನು ಜಸ್ಟ್ ಪಾಸಿಂಗು ಐತಿ, ಆಮೇಲೆ ಸ್ಕೋರಿಂಗು ಐತಿ ನಿಮ್ಗೆ. ಇನ್ನು ಇಲ್ಲಪ್ಪ ನಾವು ಮಲ್ಟಿಪಲ್ ಚಾಯ್ಸಿಂಗು ಮಾಡ್ತೀವಿ ಅಂತಂದ್ರೆ ಇನ್ನು ನೆಕ್ಸ್ಟ್ 6ನೇ ಚಾಪ್ಟರ್ ಬರ್ತೈತಿ, ಆಮೇಲೆ 7ನೇದೊಂದು ಐತಿ, 8ನೇದು ಐತಿ, ಆಮೇಲೆ 9ನೇದು ಐತಿ. ಅವನೇನು ಮಾಡ್ತೀನಿ ಅಂತಂದ್ರೆ ನಾನು ನೆಕ್ಸ್ಟ್ ಭಾಗದಾಗ ಹೇಳ್ತೀನಿ, ಯಾಕಂದರೆ ಫುಲ್ ಲಾಂಗ್ ವೀಡಿಯೋ ಆಕೈತಿ, ನೋಡೋರಿಗೆ ಬೋರ್ ಆಕೈತಿ. ಸೊ ಇಲ್ಲಿಗೆ ಇದನ್ನು ಮುಗಿಸಾತೀನಿ. ಇನ್ನು ಮುಂದಿನ ವೀಡಿಯೋದಾಗ ಹೆಚ್ಚಿನ ಪಾಠ 5, 6, 7 ಏನೈತಿಲ್ಲ ಮುಂದಿನ ಪಾಠದ ಭಾಗದಾಗ ಹೇಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ನಾನು ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಹೊಡೆಯೋದು ಮರಿಬೇಡ್ರಿ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರೇ ಇತ್ತಂದ್ರೆ ಅವರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ.